Good morning, children. In the previous class, I told you about the letter writing, no? Yes, and I gave you also homework. Okay, I hope everyone you wrote a letter. Today, I will send you a letter also in a PDF file. You have to write in that CW notebook. Okay. Next, today we will move to next lesson. Lesson number 6. Who is a true sportsman? Okay, lesson number 6. All of you have a textbook. All of you open your textbook, page number 66. Okay, who is a true sports person? Who is a true sports person? Okay, what is the meaning of true? True means nija, satya. Yes. Okay, so here everyone you are playing. Okay, nowadays you are playing lot of because you have a lots of time to play. ಹೌದಾ ಎಲ್ಲರೂ ಆಟ ಆಡ್ತಿದ್ದೀರಾ ಎಲ್ಲರೂ ಮನೇಲಿ ಆಟ ಆಡ್ತೀರಿ ಅಥವಾ ಯಾವ್ದಾದ್ರು ಪ್ರೋಗ್ರಾಮ್ ಇದ್ರೆ ಅಥವಾ ಎಲ್ಲಾದ್ರೂ ಕಾಂಪಿಟೇಷನ್ ಇದ್ರೆ ಯು ಪ್ಲೇ ರೈಟ್ ಸೊ ಇಫ್ ಯು ವಿಲ್ ಪ್ಲೇ ಮೀನ್ಸ್ ಹೌ ಯು ಹ್ಯಾವ್ ಟು ಪ್ಲೇ ಸೊ ಮೀನ್ಸ್ ಸೋ ಮೆನಿ ಫ್ರೆಂಡ್ ವಿತ್ ಯುವರ್ ಫ್ರೆಂಡ್ಸ್ ಯು ವಿಲ್ ಪ್ಲೇ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಆಟ ಆಡ್ತೀರಿ ಅಥವಾ ನಿಮ್ದು ಯಾರೋ ಅಣ್ಣನೋ ತಂಗಿನೋ ತಮ್ಮನೋ ಯಾರಿದ್ರೆ ಫ್ಯಾಮಿಲಿ ಬ್ರದರ್ ಆರ್ ಸಿಸ್ಟರ್ ಜೊತೆ ಆಟ ಆಡ್ತೀರಿ ರೈಟ್ ಸೊ ವೆನ್ ಯು ಆರ್ ಪ್ಲೇಯಿಂಗ್ then someone they will tell us or they know us so how we are playing very intelligently ಅದೆಲ್ಲ ಇಂಟೆಲಿಜೆಂಟ್ ಆಗಿ ಆಟ ಆಡ್ಬೋದು ನಾವು ಆಟ ಆಡಬೇಕು ಓಕೆನಾ then how we will play okay without cheating ಅದೆಲ್ಲ ಚೀಟಿಂಗ್ ಮಾಡಲಾರ್ದೆ ಆಟ ಆಡಬೇಕು ಏನ್ ಮಾಡ್ತೀವಿ ನಾವು ಏನೋ ಒಂದು ಹೈಡ್ ಅಂಡ್ ಸೀಕ್ ಆಟ ಆಡ್ತಾ ಇರ್ತೀವಿ ಹೌದಾ ಬಂದು ಏನ್ ಮಾಡ್ಬಿಡ್ತೀವಿ ನೀನ್ ಇಲ್ಲಿದ್ಯಾ ಅಂತ ಹೇಳಿದ್ರು ಇಲ್ಲ ಇಲ್ಲ ನೀನ್ ನೋಡ್ತಾ ಇದ್ದೀಯಾ ನೀನ್ ಕರೆಕ್ಟಾಗಿ ಕೌಂಟ್ ಮಾಡಿಲ್ಲ ಅಂತ ಹೇಳ್ತೀರಿ ಹೌದಲ್ಲ we have to close our eyes and we have to count 1 to 10 number then we have to come to search them okay 1 to 10 number count ಮಾಡ್ಕೊಂಡು ಆಮೇಲೆ ಸರ್ಚ್ ಮಾಡಿ ಬರಬೇಕು ಬಟ್ ನಾವ್ ಏನು ಮಾಡ್ತೀವಿ 1 2 3 4 9 8 10 ಅಂತ ಹೇಳಿ ಓಡ್ ಬರ್ತೀವಿ ವಾಟ್ ದಟ್ ಇಸ್ ಒನ್ ಟೈಪ್ ಆಫ್ ಚೀಟಿಂಗ್ ಹೌದಲ್ವಾ ಸೊ ಚೀಟಿಂಗ್ ಮಾಡಿ ಆಟ ಆಡ್ತಾರೆ ಸೊ ವಿ ಡೋಂಟ್ ಪ್ಲೇ ಲೈಕ್ ದಟ್ ಓಕೆ ಚೀಟಿಂಗ್ ಮಾಡ್ಕೊಂಡು ಆಟ ಆಡಬಾರ್ದು ವಿ ಹ್ಯಾವ್ ಟು ಪ್ಲೇ ಫಾರ್ ಅ ಫನ್ ಫಾರ್ ಆಕ್ಟಿವಿಟಿ ಫಾರ್ ಎಕ್ಸರ್ಸೈಸ್ ಫಾರ್ ನಾಲೆಜ್ ಪರ್ಪಸ್ ಹೌದಾ ಸೊ ಎಲ್ಲದಕ್ಕೋಸ್ಕರ ನಾವು ಆಟ ಆಡಬೇಕು ಓನ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಹೋಮ್ವರ್ಕ್ ಮಾಡ್ಬೇಕಂತ ಹೇಳಿ ಆಟ ಆಡೋದಲ್ಲ ದಟ್ ಈಸ್ ಆಲ್ಸೋ ಗುಡ್ ಫಾರ್ ಅವರ್ ಹೆಲ್ತ್ ಬಟ್ ವಿ ಹ್ಯಾವ್ ಟು ಪ್ಲೇ ಇನ್ ಸಚ್ ಅ ಟೈಮ್ ಆರ್ ಸಚ್ ಅ ಲಿಮಿಟ್ ಪೀರಿಯಡ್ ಓಕೆ ಅದನ್ನೇ ಎಕ್ಸ್ಪಾಂಡ್ ಮಾಡ್ಕೋತಾ ಇವತ್ತು ನನಗೆ ಏನು ಹೋಮ್ವರ್ಕ್ ಇಲ್ಲ ಏನು ಹೇಳೇ ಇಲ್ಲ ಅಲ್ಲ ಅಂತ ಹೇಳ್ಕೊಂಡು ಆಟ ಆಡ್ತಾರೂ ಇರಬಾರ್ದು ಸೊ ಅದನ್ನ ಯಾವ ತರ ಆಡಬೇಕು ಯಾವ ತರ ಆಟ ಆಡಿದ್ರೆ ನಾವು ಟ್ರೂ ಸ್ಪೋರ್ಟ್ಸ್ ಪರ್ಸನ್ ಅಂದ್ರೆ ಏನು ಸ್ಪೋರ್ಟ್ಸ್ ಅಂದ್ರೆ ಏನು ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಪೋರ್ಟ್ಸ್ ಮೀನ್ಸ್ ಗೇಮ್ ಓಕೆನಾ ಗೇಮ್ ಅಥವಾ ಕ್ರೀಡೆ ಅಂತ ಹೇಳ್ತೀವಿ ನಾವು ಯಾವ್ದಾವ್ದರ ನಾವು ಕ್ರೀಡೆಯಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಆಗ್ಬೋದು ಯಾರನ್ನ ನಾವು ಹೂ ಇಸ್ ಅ ಟ್ರೂ ಸ್ಪೋರ್ಟ್ಸ್ ಪರ್ಸನ್ ಯಾರನ್ನ ನಾವು ಒಳ್ಳೆಯ ಆಟಗಾರ ಅಂತ ಕರಿತೀವಿ ಓಕೆನಾ ಸ್ಪೋರ್ಟ್ಸ್ ಪರ್ಸನ್ ಅಂದ್ರೆ ಒಳ್ಳೆ ಕ್ರೀಡೆ ಆಟಗಾರ ಓಕೆನಾ ಮನೇಲಿ ಆಟ ಆಡೋದು ಬೇರೆ ನಾವು ಸಣ್ಣ ಚೀಟಿ ಆಟನೋ ಅಥವಾ ಹೈಡ್ ಅಂಡ್ ಸೀಕ್ ಅಥವಾ ರನ್ನಿಂಗ್ ಈ ತರ ಆಡ್ತೀವಿ ಅಥವಾ ಕೆಲವೊಬ್ರು ಸ್ಪೋರ್ಟ್ಸ್ ಅಲ್ಲಿ ಸ್ಕೂಲ್ ಅಲ್ಲಿ ಆಡ್ತೀವಿ ಕಾಂಪಿಟೇಷನ್ ಅಲ್ಲಿ ಹೌದಾ ನಾವು ಫಸ್ಟ್ ಬರಬೇಕು ಸೆಕೆಂಡ್ ಬರಬೇಕು ಅಂತ ಹೇಳಿ ಮ್ಯಾಚ್ ಅಲ್ಲಿ ಆಡ್ತೀವಿ ಆ ತರ ಎಷ್ಟೋ ಒಂದು ಏನ್ ತರ ಟೈಪ್ಸ್ ಆಫ್ ಗೇಮ್ಸ್ ಇರುತ್ತೆ ಸೊ ನಾವ್ ಯಾವ ತರ ಆಡಿದ್ರೆ ಚಲೋ ಅಥವಾ ನಾವ್ ಯಾವ ತರ ಆಡ್ಬೇಕು ಅನ್ನೋದನ್ನ ತಿಳಿಸ್ಕೊಳ್ಬೇಕು ಓಕೆನಾ ಸೊ ಹಿಯರ್ ಲೆಟ್ಸ್ ಆಲ್ ಆಫ್ ಯು ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 66 so here you are cheating your key was on 50 not on 87 no I am not cheating you are not a true sports person Mike do you always cheat I am a true sports person a true sports person always win you are wrong just like Deepu you who is Deepu let me tell you Deepu's story maybe you will learn something from it okay they are both friends they are playing but one was he is doing he is cheating to that girl or his friend cheat ಮಾಡ್ತಾ ಇರ್ತಾನೆ ಅವನಿಗೆ ಏನೇನು ಆಡ್ತಿದ್ದಾರೆ ಅವರು which game they are playing ಸ್ನೇಕ್ ಅಂಡ್ ಲ್ಯಾಡರ್ ಹೌದಲ್ಲ ಸ್ನೇಕ್ ಅಂಡ್ ಲ್ಯಾಡರ್ ಗೇಮ್ ಅನ್ನ ಆಡ್ತಾ ಇದ್ದಾರೆ ಅವರು ಹೌದಲ್ಲ ಹಾವು ಏಣಿ ಅಂತ ಹೇಳ್ತೀವಿ ನಾವ್ ಏನ್ ಮಾಡ್ತೀವಿ ಡೈಸ್ ಅನ್ನ ಹಾಕ್ತಿವಿ ಯಾವ ನಂಬರ್ ಬಂದಿದೆ ಅಷ್ಟು ನಂಬರ್ ನಾವು ಮೇಲೆ ಅಥವಾ ಕೌಂಟ್ ಮಾಡ್ಕೊಂಡು ಹಚ್ತೀವಿ ಹೌದಲ್ಲ ಬಟ್ ದಟ್ ಕೀ ವಾಸ್ 50 and he is telling 87 50 ಅಲ್ಲಿ ಬರ್ಬೇಕಿತ್ತು 87 ಮೇಲೆ ನಂಬರ್ ಹೋಗಿ ಹಚ್ಚಿರ್ತಾನ ಅವನು ನೀನು ಚೀಟಿಂಗ್ ಮಾತಾಡ್ತಿದೀಯಾ ಅಂತ ಹೇಳಿದ್ರೆ ನೋ ನಾನು ಚೀಟ್ ಆಡ್ತಾ ಇಲ್ಲ ಅಂತ ಹೇಳ್ಕೊಂಡು ನಾನು ಯಾವಾಗಲೂ ಚೀಟಿಂಗ್ ಆಡ್ದಿಲ್ಲ ಟ್ರೂ ಸ್ಪೋರ್ಟ್ಸ್ ಮ್ಯಾನ್ ನಾನು ಯಾವಾಗಲೂ ನಾನು ವಿನ್ ಆಗ್ತೀನಿ ಅಂತ ಹೇಳ್ತಾನೆ
But here one boy is there. His name is Deepu. Okay, he is making cheat to his friend or to whom he is playing. No, for them he is making cheat. So today we will know about who is Deepu and what he is doing and how he is cheating to others. Okay, ಯಾವ ತರ cheat ಮಾಡ್ತಾರೆ ಇದನ್ನ ಬೇರೆಯವರಿಗೆ ಅಂತ ನಾವು ನೋಡೋಣ. ಓಕೆನಾ? So once I will read, after then I will give a explanation. When I am reading lesson, just you have to keep your finger where I am reading. Okay, finger ಇಡ್ತಾ ಹೋಗಬೇಕು. It was a beautiful evening. All the kids were playing in the park. Deepu and his friends were practicing football. They had a football match with another group in the park the next day. Deepu's brother Avi was coaching Deepu's team. As they were practicing, Avi noticed that Deepu was cheating. He used his hands to stop the ball and even pushed other players as he tried to get the ball from them. This was totally against the rules. Once during the game, the goalkeeper stopped Deepu's goal, even though it was evident that the football had not touched the net. Deepu kept on arguing that it was a goal. No one said anything because Deepu's brother was their coach. Okay, here one boy is there. His name is Deepu. Okay, so and his brother is Avi. He is the brother of Deepu. Okay. So here it was a beautiful evening. One day in the evening time, here they are playing. Okay, all the kids were playing in the park. Okay, ಎಲ್ಲ ಮಕ್ಕಳು ಏನು ಮಾಡ್ತಿದ್ರು ಅಂದ್ರೆ ಪಾರ್ಕ್ ಅಲ್ಲಿ ಆಟ ಆಡ್ತಾ ಇದ್ರು. Okay, all are they are playing in the park. Deepu and his friends were practicing football. Okay, so Deepu and his friends they are practicing a football. Football ನೋಡಿದಿರೋದಲ್ಲ, ಫುಟ್ ಅಂದ್ರೆ ಏನು ಕಾಲು, ಕಾಲಿನಿಂದ ನಾವೇನು ಚೆಂಡಾಟವನ್ನು ಆಡ್ತೀವಲ್ಲ, ಸೊ ಆ ಆಟಕ್ಕೆ ನಾವೇನಂತೀವಿ ಫುಟ್ಬಾಲ್ ಅಂತ ಹೇಳ್ತೀವಿ. ಸೊ ಅವ್ರು ಏನ್ ಮಾಡ್ತಿದಾರಂತೆ, Deepu and his friends they all are playing or practicing a football ಆಟ ಆಡ್ತಾ ಇದ್ದಾರೆ ಅವರು. They had a football match with another group in the park the next day. Okay, because they have a one more match. Next day they have a match. Match ಅಂದ್ರೆ ಏನು, ಇನ್ನೊಬ್ಬರ ಜೊತೆ ಅವರಿಗೆ ಕಾಂಪಿಟೇಷನ್ ಇದೆ, ಸ್ಪರ್ಧೆ ಇದೆ. ಓಕೆನಾ? ನೆಕ್ಸ್ಟ್ ಡೇ ಅವರಿಗೆ ಏನಿತ್ತಂತೆ ಫುಟ್ಬಾಲ್ ಮ್ಯಾಚ್ ಇದ್ರಿಂದ ಅವ್ರು ಇವತ್ತು ಏನ್ ಮಾಡ್ತಾರೆ, ಆ ಫುಟ್ಬಾಲ್ ಮ್ಯಾಚ್ ಅನ್ನ ಏನ್ ಮಾಡ್ತಾರೆ, ಅವರು ಇವತ್ತು ಆ ಪಾರ್ಕ್ ಅಲ್ಲಿ ಈವ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ, ಹೌದಲ್ವಾ? ಬಿಕಾಸ್ ಇಫ್ ವಿ ಹ್ಯಾವ್ ಸಮಥಿಂಗ್ ಆರ್ ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಇರ್ಬೋದು ಅಥವಾ ಏನೋ ಕಾಂಪಿಟೇಷನ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಫಸ್ಟ್ ವಿ ಹ್ಯಾವ್ ಟು ಡೂ ಅ ಪ್ರಾಕ್ಟೀಸ್, then only we can take what that participate in that particular matter. Okay, so here also there the Deepu and his friends they are practicing because tomorrow or next day they have a competition or they have a match between another team. ಇದೊಂದು ಟೀಮ್ ಜೊತೆಗೆ ಅವರಿಗೆ ಮ್ಯಾಚ್ ಇರುತ್ತೆ, ಅದಕ್ಕೋಸ್ಕರ ಅವರು ಏನ್ ಮಾಡ್ತಿದ್ದಾರೆ, ಪ್ರಾಕ್ಟೀಸ್ ಮಾಡ್ತಿದ್ದಾರೆ. Okay, Deepu's brother Avi was coaching Deepu's team, and here Deepu's brother who Avi, he is a coach. Coach means what? So who teach sports. Okay, ಯಾರು ಸ್ಪೋರ್ಟ್ಸ್ ಅನ್ನ ಕಲಿಸ್ತಿರ್ತಾರಲ್ಲ, ಸೊ ಅವ್ರಿಗೆ ನಾವು ಕೋಚ್ ಅಂತ ಹೇಳ್ತೀವಿ. ಓಕೆ, now we are teaching or we are telling you to a lesson. ಟೀಚರ್ ಟೀಚ್ ಮಾಡೋರಿಗೆ ಟೀಚರ್ ಅಂತ. ಸೊ ಇವರೇನು ಕೋಚ್ ಅಂದ್ರೆ ಅವರನ್ನ ಏನ್ ಮಾಡ್ತಿರ್ತಾರೆ, ಯಾರಿಗೆ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಕೋಚಿಂಗ್ ಕೊಡ್ತಿರ್ತಾರೆ. ಕೋಚಿಂಗ್ ಅಂದ್ರೆ ಏನು, ಕಲಿಸ್ತಿರ್ತಾರೆ, ತಿಳಿಸ್ತಿರ್ತಾರೆ. ಓಕೆನಾ? ಕ್ರಿಕೆಟ್ ಕೋಚ್ ಕೇಳಿದಿರಿ, ಅದು ಫುಟ್ಬಾಲ್ ಕೋಚ್, ಓಕೆನಾ, ಕಬಡ್ಡಿ ಕೋಚ್, ಖೋಖೋ ಅಂದ್ರೆ ಎಲ್ಲ ಗೇಮ್ ಅನ್ನ ಏನ್ ಮಾಡ್ತಿರ್ತಾರೆ, ಅವರಿಗೆ ಕೋಚಿಂಗ್ ಕೊಡ್ತಿರ್ತಾರೆ, ಟ್ರೈನಿಂಗ್ ಕೊಡ್ತಿರ್ತಾರೆ. ಫಾರ್ ದಮ್ ಯು ಆರ್ ಕಾಲ್ಡ್ ಕೋಚ್. ಓಕೆ, ಇನ್ ದಿಸ್ ಲೆಸನ್ ಹೂ ಇಸ್ ಕೋಚ್ ಹಿಯರ್? Here Avi. Avi means Deepu's brother. Avi is coach of their team. ಯಾರ ಟೀಮಿಗೆ ಕೋಚ್ ಆಗಿರ್ತಾರೆ ಅವರು? ದೀಪು ಮತ್ತು ಅವ್ರ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರ ಟೀಮಿಗೆ ಅವಿನೇ ಅಂದ್ರೆ ದೀಪುನ ಅಣ್ಣನೇ ಕೋಚ್ ಆಗಿರ್ತಾರೆ, ಅವರೇ ಕಲಿಸ್ತಾ ಇರ್ತಾರೆ. ಓಕೆನಾ? As they were practicing, Avi noticed that Deepu was cheating. He used his hand to stop the ball and even pushed the other players as he tried to get the ball from others. And what he is doing? So he is taking that ball from others. So ಏನಾಗಿರುತ್ತೆ, ಫುಟ್ಬಾಲ್ ಮೀನ್ಸ್ ವಿ ಹ್ಯಾವ್ ಟು ಕಿಕ್ ಫ್ರಮ್
ಲೆಗ್ ಓನ್ಲಿ, ನಮ್ಮ ಲೆಗ್ಗಿಂದನೇ ಕಿಕ್ ಮಾಡ್ಕೊಂಡು ಗೋಲ್ ಮಾಡಬೇಕು. ಗೋಲ್ ಅಂದ್ರೆ ನೆಟ್ ಕಟ್ಟಿರ್ತಾರ ಹೌದಲ್ವಾ, ಸೊ ಅದಕ್ಕೆ ಹೋಗಿ ಟಚ್ ಆಗಬೇಕು. ಆ ತರ ನಾವು ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಯೂಸ್ ಓನ್ಲಿ ಅವರ್ ಲೆಗ್ಸ್, ನಮ್ಮ ಕಾಲನ್ನ ಫೂಟನ್ನ ಅಷ್ಟೇ ಯೂಸ್ ಮಾಡಬೇಕು. ಓಕೆನಾ. ಸೊ ಬಟ್ ಹಿ ಈಸ್ ಯೂಸಿಂಗ್ ವಾಟ್, ಹಿಸ್ ಹ್ಯಾಂಡ್, ಕೈಯನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಿರ್ತಾನೆ, ಅಂಡ್ ಹಿ ಈಸ್ ಪುಷಿಂಗ್ ಟು ಅದರ್ಸ್ ಆಲ್ಸೋ. ದಟ್ ಇಸ್ ಅ ನಾಟ್ ರೂಲ್ಸ್, ಅದು ಕೂಡ ರೂಲ್ಸ್ ಅಲ್ವಾ, ಇನ್ನೊಬ್ಬರಿಗೆ ಪುಷ್ ಮಾಡ್ಕೊಂಡು ತಳ್ಕೊಂಡು ಹೋಗಿ ಮಾಡೋಂಗಿಲ್ಲ. ಸೊ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಟ್ ಪರ್ಟಿಕ್ಯುಲರ್ ವಾಟ್ ಬಾಲ್ ಓನ್ಲಿ. ಆ ಬಾಲ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಅದನ್ನ ಬಿಟ್ಕೊಂಡು ಅವ್ನು ಹೊಡಿಲಿಕ್ಕೆ ಬರ್ತಾನಲ್ಲ ಅವನಿಗೆ ಹೊಡೆಯೋದು, ಅಥವಾ ಇವನ್ ಬರ್ತಾ ಇದ್ದಾನಲ್ಲ ಈ ಕಡೆ ಇವನಿಗೆ ತಳ್ಳೋದು, ಅಥವಾ ನಾವು ಕೈಯಿಂದ ಹಿಂಗೆ ಹಿಡಿಲಿಕ್ಕೆ ಹೋಗೋದು, ಆ ತರ ಏನೂ ಮಾಡೋದಿರೋದಿಲ್ಲ. ಬಟ್ ಆಲ್ ದಿಸ್ ಅವಿ saw his brother is cheating. Okay, cheat ಮಾಡ್ತಾ ಇರೋದನ್ನ ನೋಡಿದ ನಾನು. cheat means what? ಮೋಸ, ಹೌದಲ್ಲ. ತಪ್ಪಾಗಿ ಆಟ ಆಡೋದು, ಅದು ಯಾವ್ದು ರೂಲ್ಸ್ ಗೆ ಕರೆಕ್ಟ್ ಆಗಿ ಇರುದಿಲ್ವೋ ಅದನ್ನ ನಾವು ಚೀಟ್ ಅಂತ ಹೇಳ್ತೀವಿ, ಹೌದಲ್ಲ. ರೂಲ್ಸ್ ಏನೋ ಕರೆಕ್ಟ್ ಆಗಿ ಆಡಬೇಕು. ವಿ ಹ್ಯಾವ್ ಟು ಯೂಸ್ ಅವರ್ ಫುಟ್ ಓನ್ಲಿ. ಓಕೆ, ಸೊ ವಿ ಡೋಂಟ್ ಪುಷ್ ಟು ಅದರ್ ಪ್ಲೇಯರ್ಸ್. ಇನ್ನೊಬ್ಬ ಪ್ಲೇಯರ್ ಅನ್ನ ಪುಷ್ ಮಾಡಿ ತಳ್ಕೊಂಡು ಅವರನ್ನ ಬಿಸಾಕಿ ಅಥವಾ ಆ ತರ ಏನು ಆಟ ಆಡಬಾರ್ದು. ಬಟ್ ವಾಟ್ ದೇ ಆರ್ ಡೂಯಿಂಗ್, he is doing, Deepu he is pushing others to his hand and he is using his hands also. Okay, and he is stopping the ball. ಏನ್ ಮಾಡ್ತಾನೆ, ಬಾಲ್ ಸ್ಟಾಪ್ ಮಾಡ್ಕೊಂಡು ಆ ಕೈಯಿಂದ ಬಾಲ್ ಸ್ಟಾಪ್ ಅನ್ ಮಾಡ್ಲಿಕ್ಕೆ ಹೋಗಿರ್ತಾನೆ. ಸೊ ಇದನ್ನೆಲ್ಲ ಏನ್ ಮಾಡ್ತಾರೆ, ಯಾರು, ಅವಿನ ಅಂದ್ರೆ ದೀಪುನ ಬ್ರದರ್ ನೋಡ್ತಾನೆ. ಸೊ ನೆಕ್ಸ್ಟ್, ಓಕೆ, ಸೊ ಏನಾಗಿತ್ತಂದ್ರೆ ಅವನು ಎಲ್ಲರಿಗೆ ಹೊಡೆಯುವುದು ಮಾಡ್ತಿದ್ನ, ಹೌದಲ್ವಾ. ಸೊ ಇದನ್ನೆಲ್ಲ ಯಾರು ನೋಡ್ತಾ ಇದ್ರು, ಸೊ ದೀಪು, his brother Avi is watching everyone. So and he is watching Deepu also. Deepu ಕೂಡ ನೋಡ್ತಾ ಇದ್ದ. ಓಕೆ, ಸೊ ಆಫ್ಟರ್ ದಟ್ ದಿಸ್ ವಾಸ್ ಟೋಟಲಿ ಅಗೇನೆಸ್ಟ್ ದ ರೂಲ್. ಹೌದಾ, ಅಗೇನೆಸ್ಟ್ ಅಂದ್ರೆ ಏನು, ವಿರುದ್ಧ. ಓಕೆ, ಟೋಟಲಿ ಅಗೇನೆಸ್ಟ್ ದ ಅಂದ್ರೆ ವಿರುದ್ಧ, ಅಪೋಸಿಟ್ ರೂಲ್ಸ್. ಓಕೆ, ಸೊ ರೂಲ್ಸ್ ಏನಾಗಿತ್ತು, ಇದು ವಿರುದ್ಧವಾಗಿತ್ತು. ಅಂದ್ರೆ ಆತರ ಯಾವ ಮಾಡಬಾರ್ದು. ವಿರುದ್ಧ ಅಂದ್ರೆ ಏನು, ಆತರ ಮಾಡಬಾರ್ದು. ಓಕೆನಾ. ಯಾವ ತರ ಮಾಡಬಾರ್ದು, ಎಲ್ಲರಿಗೆ ಕೈಯಿಂದ ಪುಷ್ ಮಾಡೋದು, ಅಥವಾ ನಾವು ಫುಟ್ಬಾಲ್ ಅನ್ನು ಕಾಲಿಂದ ಹೊಡಿಬೇಕು, ಅದಕ್ಕೆ ಕೈ ಟಚ್ ಮಾಡೋದು, ಅವೆಲ್ಲ ಏನು ರೂಲ್ಸ್ ಅಲ್ಲ. ಸೊ ಆ ತರ ಮಾಡಿದ್ರೆ ದಟ್ ಇಸ್ ಅಗೇನೆಸ್ಟ್ ಟು ರೂಲ್ಸ್. ಓಕೆ, once during the game the goalkeeper stopped Deepu's goal. Okay, what happened, so when they are playing, no, because he is doing wrong, who Deepu is doing wrong, that means what, that goalkeeper ಅಂದ್ರೆ ನೋಡಿದ್ರಿ ನೀವು, ಇದರ ನೆಟ್ ಕಟ್ಟಿರ್ತಾರೆ, ಹೌದಾ. ಸೊ ನೆಟ್ ಕಟ್ಟಿರ್ತಾರೆ, ಇಲ್ಲಿ ಏನಾಗುತ್ತೆ, ಈ ಚೆಂಡು ಇಲ್ಲಿ ಬಂದು ಟಚ್ ಆಗಬೇಕು. ಓಕೆ, ಇದು ನೆಟ್ಟಿಗೆ ಏನಾಗಬೇಕು, ಈ ಬಾಲ್ ಬಂದು ಇಲ್ಲಿ ಟಚ್ ಆಗಬೇಕು. ಸೊ ಇಲ್ಲಿ ಒಬ್ಬ ಪರ್ಸನ್ ಇರ್ತಾನೆ. ಓಕೆನಾ. ಸೊ ದಿಸ್ ಪರ್ಸನ್ ಇಸ್ ಕಾಲ್ಡ್ ಅ ಗೋಲ್ ಕೀಪರ್. ಓಕೆ, ಗೋಲ್ ಕೀಪರ್ ಅಂದ್ರೆ ಗೋಲ್ ಬರೋದನ್ನ ಅವ್ನು ಏನ್ ಮಾಡ್ಬೇಕು, ಸ್ಟಾಪ್ ಮಾಡ್ಬೇಕು. ಅದನ್ನ ಅವ್ರನ್ನ ಏನ್ ಮಾಡ್ತೀವಿ, ಗೋಲ್ ಕೀಪರ್ ಅಂತ ಹೇಳ್ತೀವಿ. ಸೊ ಒಂದಿನ ಏನಾಯ್ತು, ಗೋಲ್ ಕೀಪರ್ ಏನ್ ಮಾಡ್ತಾನೆ, ದೀಪು ವಾಟ್ ಹಿ ಥ್ರೋ ದಟ್ ಬಾಲ್, ನೋ, ಹಿ ಸ್ಟಾಪ್ಡ್ ದಟ್ ಬಾಲ್, ಆ ಬಾಲ್ ಅನ್ನ ಸ್ಟಾಪ್ ಮಾಡ್ತಾನೆ. Even though it was evident that the football had not touched the net, Deepu kept on arguing that it was a goal. Okay, ಏನಾಯ್ತು, ಗೋಲ್ ಕೀಪರ್ ಆ ಬಾಲ್ ಬಂದಿದ್ದನ್ನ ಸ್ಟಾಪ್ ಮಾಡ್ತಾನೆ. ಸೊ ಸ್ಟಾಪ್ ಮಾಡಿಲ್ಲ ಅಂದ್ರೆ ಅದು ಗೋಲಿಗೆ ಅಂದ್ರೆ ಆ ನೆಟ್ಟಿಗೆ ಹೋಗಿ ಟಚ್ ಆದ್ರೆ ಗೋಲ್ ಮೀನ್ಸ್ ದೇ ವಿಲ್ ಗೆಟ್ 1 ಪಾಯಿಂಟ್. ಓಕೆ, ಅವ್ರಿಗೆ ಪಾಯಿಂಟ್ ಬರುತ್ತೆ. ಬಟ್ ಇಲ್ಲಿ ಏನಾಯ್ತು, ಆ ಗೋಲ್ ಕೀಪರ್ ಆ ಬಾಲ್ ಅನ್ನ ಸ್ಟಾಪ್ ಮಾಡಿದಕ್ಕೆ ಆ ನೆಟ್ಟಿಗೆ ಇನ್ನೂ ಟಚ್ ಆಗಿಲ್ಲ ಅದು. ಓಕೆ, ಟಚ್ ಆಗಿಲ್ಲ ಅಂದ್ರೆ they did not goal and they did not got 1 mark, ಅವ್ರಿಗೆ 1 ಮಾರ್ಕ್ ಅಥವಾ 1 ಪಾಯಿಂಟ್ ಕೂಡ ಸಿಕ್ಕಿಲ್ಲ. ಬಟ್ ಅಗೇನ್ he is arguing with everyone and everyone watching Deepu also, and everyone know, ಎಲ್ಲರಿಗೂ ಗೊತ್ತಿದೆ ಅದು ಏನು ಗೋಲ್ ಆಗಿಲ್ಲ. ಗೋಲ್ ಅಂದ್ರೆ ನೆಟ್ಟಿಗೆ ಟಚ್ ಆಗಿಲ್ಲ, ಮಾರ್ಕ್ ಬಂದಿಲ್ಲ, ಅವರಿಗೆ 1 ಪಾಯಿಂಟ್ ಬಂದಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರೂ ಅವನು ಏನ್ ಮಾಡ್ತಿದ್ದಾನೆ, ಇಲ್ಲ ನೆಟ್ಟಿಗೆ ಆಗಿದೆ, 1 ಪಾಯಿಂಟ್, ನಮ್ಗೆ 1 ಮಾರ್ಕ್ ಕೊಡ್ಲೇಬೇಕು, 1 ಪಾಯಿಂಟ್ ಕೊಡ್ಲೇಬೇಕು ಅಂತ ಏನ್ ಮಾಡ್ತಿದ್ದಾನೆ ಅವನು, ಆರ್ಗ್ಯೂಯಿಂಗ್ ಅಂದ್ರೆ ಏನ್ ಮಾಡ್ತಿದ್ದಾನೆ, ವಾದ ಮಾಡ್ತಿದ್ದಾನೆ. ಇಲ್ಲ ನಮ್ಗೆ 1 ಮಾರ್ಕ್ ಬರ್ಲೇಬೇಕು, ಗೋಲ್ ಆಗಿದೆ, ನಾನು ನೋಡಿದ್ದೀನಿ, ನನಗೆ ಬೇಕೇ ಬೇಕು ಅಂತ ಏನ್ ಮಾಡ್ತಿದ್ದಾನೆ ಅವನು, he is arguing with everyone to it is a goal, ಗೋಲ್ ಆಗಿದೆ, ನನಗೆ 1 ಮಾರ್ಕ್ಸ್ ಬೇಕಂತ ವಾದ ಮಾಡ್ತಿದ್ದಾನೆ. ಓಕೆ, no one said anything because Deepu's brother was their coach. ಬಿಕಾಸ್ ಎಲ್ಲರೂ ಏನ್ ಮಾಡ್ತಾರೆ, ಯಾರು ಏನ್ ಮಾತಾಡಕ್ಕೆ ಹೋಗೋದಿಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಬಿಕಾಸ್ ದೀಪುನ ಅಣ್ಣನೇ ಯಾರಿರ್ತಾನೆ, ಕೋಚ್ ಆಗಿರ್ತಾನೆ, ಹೌದಲ್ವಾ. ಸೊ ನಮ್ ಕೋಚಿನ ತಮ್ಮನಿಗೆ ಏನಾದ್ರು ಹೇಳಿದ್ರೆ ಅವನೇ ಸಿಟ್ ಮಾಡ್ಕೊಂಡ್ರೆ ಅಥವಾ ಬೇಜಾರು ಮಾಡ್ಕೊಂಡ್ರೆ ಅಂತ ಅವ್ರು ಯಾರು ಏನ್ ಮಾಡಿಲ್ಲ, ಏನು ಮಾತಾಡಲಿಕ್ಕೆ ಹೋಗುದಿಲ್ಲ. ದೇ ಕೆಪ್ಟ್ ಸೈಲೆಂಟ್. ಎಲ್ಲರೂ ಏನಾಗ್ಬಿಡ್ತಾರೆ,
ಸುಮ್ಮನೆ ಆಗ್ಬಿಡ್ತಾರೆ. ಓಕೆ, ಯಾರು ಏನು ಮಾಡೋದಿಲ್ಲ. ಬಟ್ ದಟ್ ಇಸ್ ರಾಂಗ್. ಓಕೆ, ದಟ್ ಇಸ್ ನಾಟ್ ಅ ಗೋಲ್. ಬಟ್ ವಾಟ್ he told, no, I saw that is a goal and we want 1 point. So he is arguing with all players and not only players and with the goalkeeper also. Okay, Avi knew what he had to do. He called Deepu and took him aside. Deepu, what are you doing? He asked. I can clearly see that you are cheating. Is this what I have taught you? ಸೊ ಇದನ್ನೆಲ್ಲ ಯಾರು ನೋಡ್ತಿರ್ತಾರೆ? ಅವಿ ನೋಡ್ತಾ ಇರ್ತಾನೆ, ಹೌದಲ್ವಾ? ಅವಾಗ ಏನ್ ಮಾಡ್ತಾನೆ ಅವನು? he knew that what he have to do. Okay, his brother is doing mistake. He is cheating to other players. So then he understood what I have to do them. ನಾನು ಏನ್ ಮಾಡ್ಬೇಕು ಅವ್ರನ್ನ ಅಂತ ಏನ್ ಮಾಡ್ತಾನೆ? he called Deepu and took him aside. he called, ಏನ್ ಮಾಡ್ತಾನೆ? ದೀಪುನ ಕರೆದು aside ಅಂದ್ರೆ ಒಂದ್ ಸೈಡ್ ಕರ್ಕೊಂಡು ಹೋಗಿ ಅವನ ಹತ್ರ ಏನ್ ಹೇಳ್ತಾನಂದ್ರೆ, ದೀಪು, what are you doing? he asked. ಏನ್ ಮಾಡ್ತಿದ್ಯಾ ನೀನು? ಓಕೆ, ಐ ಕ್ಯಾನ್ ಕ್ಲಿಯರ್ಲಿ ಸಿ ದಟ್ ಯು ಆರ್ ಚೀಟಿಂಗ್. ಏನ್ ಹೇಳ್ತಾನೆ ಅವನು? ನಾನು ನೋಡಿದ್ದೀನಿ ನೀನು ಎಲ್ಲರನ್ನ ಇನ್ನೊಬ್ಬರನ್ನ ಚೀಟ್ ಮಾಡ್ತಾ ಇದೀಯಾ. ನನ್ನ ಕರೆಕ್ಟಾಗಿ ನನ್ನ ಗಮನವಿಟ್ಟು ನೋಡಿದ್ದೀನಿ. ಅದು ಗೋಲ್ ಆಗಿದ್ದಿಲ್ಲ, ಬಟ್ ಯು ಆರ್ ಟೆಲ್ಲಿಂಗ್ ಇಟ್ ಇಸ್ ಗೋಲ್. ಓಕೆ, ದಿಸ್ ಯು ಆರ್ ಕ್ಲಿಯರ್ಲಿ ಚೀಟಿಂಗ್ ಅದರ್ ಪ್ಲೇಯರ್ಸ್. ಲೈಕ್ ದ್ಯಾಟ್ ಓನ್ಲಿ ಆರ್ ಲೈಕ್ ದಿಸ್ ಓನ್ಲಿ ಐ ಟೀಚ್ ಯು. ಇದೇ ತರ ನಾನು ಕೋಚ್ ಮಾಡಿದ್ನ, ಇದೇ ತರ ನಾನು ಟೀಚ್ ಮಾಡಿದ್ನ ಅಂತ ಅವ್ರನ್ನ ಏನ್ ಮಾಡ್ತಾನೆ? ಕ್ವಶನ್ ಮಾಡ್ತಾನೆ, ಹೌದಲ್ವಾ? ಸೊ ಬಿಕಾಸ್ ರಾಂಗ್ ಮೀನ್ಸ್ ರಾಂಗ್. He is his brother or friend or nothing else. Okay, he did wrong means we have to tell them. ನಾವು ಅವ್ರನ್ನ ಹೇಳ್ಬೇಕು, ಹೌದಲ್ವಾ? ಸೊ ಅವಿ ತನ್ನ ತಮ್ಮ ದೀಪು ತನ್ನ ತಮ್ಮ ತಪ್ಪು ಮಾಡಿ ನಡ್ತಿದೆ ಅಂತ ಹೇಳ್ಕೊಂಡು ಸುಮ್ಮನೆ ಇರಲಿಲ್ಲ. ಓಕೆ, ಅವ್ರನ್ನ ಒಂದು ಸೈಡಿಗೆ ಕರೆದು ಏನ್ ಹೇಳ್ತಾನೆ? ನೀನ್ ಮಾಡ್ತಿದ್ಯಾ, ತಪ್ಪು ಮಾಡ್ತಿದ್ಯಾ. ಓಕೆ, ಅಲ್ಲಿ ಗೋಲ್ ಆಗಿರಲಿಲ್ಲ, ಆದ್ರೂ ನೀನು ಸುಳ್ಳು ಹೇಳ್ತಿದ್ಯಾ, ಎಲ್ಲರಿಗೆ ಚೀಟ್ ಮಾಡ್ತಿದ್ಯಾ. ಇದೇ ತರ ನಾನು ನಿನಗೆ ಕೋಚ್ ಮಾಡಿದ್ನಾ, ಇದೇ ತರ ನಾನು ನಿನ್ಗೆ ಕಲ್ಸಿದ್ನಾ ಅಂತ ಹೇಳ್ತಾನೆ. Deepu knew what his brother was thinking about, but he said, I want to win. I am a good sports person and I could not lose. ಮತ್ತೇನು ಹೇಳ್ತಾನೆ ಅವನು? ಅವನಿಗೆ ಗೊತ್ತಿದೆ, ಬಿಕಾಸ್ he did mistake or he is cheating other. ಆಲ್ರೆಡಿ ಅವನಿಗೆ ಗೊತ್ತಿರ್ತದೆ ದೀಪುಗೆ ನಾ ಚೀಟ್ ಮಾಡ್ತಾ ಇದ್ದೀನಿ ಅಂತ, ಹೌದಲ್ವಾ? ಸೊ ಆದ್ರೂ ಅವನು ಏನ್ ಹೇಳ್ತಾನೆ? ಐ ವಾಂಟ್ ಟು ವಿನ್. ನಾನು ವಿನ್ ಆಗ್ಬೇಕು. ಓಕೆ, ನಾನು ಯಾವತ್ತೂ ನನ್ನ ಏನು ಮ್ಯಾಚ್ ಅನ್ನ ಸೋಲ್ಬಾರ್ದು. ಐ ಆಮ್ ಅ ಗುಡ್ ಪರ್ಸನ್ ಅಂತ, ಗುಡ್ ಸ್ಪೋರ್ಟ್ಸ್ ಪರ್ಸನ್ ಅಂತ ಹೇಳ್ತಾನೆ. ನಾನು ಒಬ್ಬ ಒಳ್ಳೆ ಆಟಗಾರನಿದ್ದೀನಿ, ನಾನು ಯಾವಾಗಲೂ ವಿನ್ ಆಗಬೇಕು, ನಾನು ಡಿಫೀಟ್ ಆಗಬಾರ್ದು. ಬಟ್ ಈ ನೋ ವಾಟ್ ಈ ನೋ ಈಸ್ ಚೀಟಿಂಗ್ ಅದರ್ ಪ್ಲೇಯರ್ಸ್. ಓಕೆ, ಈ ತರ ಹೇಳ್ಕೊಂಡು ಏನ್ ಮಾಡ್ತಾನೆ? ನಾನು ಯಾವಾಗಲೂ ವಿನ್ ಆಗಬೇಕು, ಗುಡ್ ಪರ್ಸನ್ ಇದ್ದೀನಿ, ನಾನು ಗುಡ್ ಸ್ಪೋರ್ಟ್ಸ್ ಪರ್ಸನ್ ಇದ್ದೀನಿ, ನಾನು ವಿನ್ ಆಗಬೇಕು. ಸೊ ನಾನು ಯಾವಾಗಲೂ ಹಿಂಗೆ ಆಡಿದ್ದು ಅಂತ ಅಂದ್ರೆ ಒಂಥರ ಆ ರೀತಿಯಲ್ಲಿ ಅವನು ಏನ್ ಮಾಡ್ತಾರೆ? ಅವನು ನನ್ನ ಕಡೆ ಹೇಳ್ತಾನೆ. ಓಕೆ, ಇಲ್ಲಿ ಇಯರ್ ವಿ ವಿಲ್ ಕನ್ಕ್ಲೂಡ್. ಓಕೆ, ಸೊ ಲಾಸ್ ಮೀನ್ಸ್ ಏನು ನನಗೆ ನಾನು ಡಿಫೀಟ್ ಆಗ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ, ಐ ವಾಂಟ್ ಟು ವಿನ್ ಅಂತ ಹೇಳ್ತಾನೆ. ಓಕೆನಾ? ಸೊ ಇಯರ್ ವಾಟ್ ಹ್ಯಾಪನ್? ದೀಪು ಈಸ್ ವಾಟ್ ಪ್ರಾಕ್ಟೀಸಿಂಗ್ ಅ ಮ್ಯಾಚ್. ವಿಚ್ ಮ್ಯಾಚ್? football, because next day there is a match. Okay, so between other team, so they are practicing. So when the match, then Deepu is cheating to other players. How he is cheating? There is a not goal, he did not get the mark or a point, but he is arguing all players. ಸೊ ಏನಂತ ಆರ್ಗ್ಯೂ ಮಾಡ್ತಿರ್ತಾನೆ ಅವನು? ಇಲ್ಲ, ಗೋಲ್ ಆಗಿದೆ, ನಮಗೆ ಪಾಯಿಂಟ್ ಬೇಕು ಅಂತ ಹೇಳ್ಕೊಂಡು ಎಲ್ಲರ ಕಡೆ ಆರ್ಗ್ಯೂ ಮಾಡ್ತಿರ್ತಾನೆ. ಬಟ್ ಎವ್ರಿ ಒನ್ ಸಾ the Deepu is what cheating others. Okay, but they did not tell anything. ಅವ್ರು ಏನು ಹೇಳೋದಿಲ್ಲ ಅವನಿಗೆ. Because of why? Because he is the brother of Avi and Avi is the coach of that team. Avi ಒಬ್ರು ಕೋಚ್ ಮ್ಯಾನ್, ಹೌದಲ್ಲ? ಅವ್ರು ಒಳ್ಳೆ ವ್ಯಕ್ತಿ ಅಂತ ಹೇಳ್ಕೊಂಡು ಅವನ ತಮ್ಮ ಇದ್ದಾನೆ, ಕೋಚ್ ಮ್ಯಾನ್ ತಮ್ಮನಿಗೆ ಏನು ಹೇಳೋದು ಬೇಡ ಅಂತ ಹೇಳ್ಕೊಂಡು ಅವ್ರು ಏನು ಹೇಳೋದಿಲ್ಲ. ಬಟ್ the coachman who Avi, what he did, he saw everything. Avi saw everything. Deepu is cheating also. So he called him aside and he told, okay, you are doing what? Wrong. You are cheating others. Like that only I told you, or like that only I trained you ಅಂತ ಕೇಳ್ತಾನೆ. Then Deepu what he told? He know because he is cheating. ನಾವು ಚೀಟ್ ಮಾಡ್ತಾ ಇರ್ತೀವಿ ಮೀನ್ಸ್ ನಮ್ಗೆ ಗೊತ್ತಿರ್ತದೆ, ಹೌದಲ್ವಾ? ಅದ ತರ ಇವನಿಗೂ ಗೊತ್ತಿದೆ, ನಾನು ಚೀಟ್ ಮಾಡ್ತಾ ಇದ್ದೀನಿ, ಅದು ಗೋಲ್ ಆಗಿಲ್ಲ, ಮಾರ್ಕ್ ಬರಲ್ಲ ಅಂತ ಗೊತ್ತಿದೆ. ಆದ್ರೆ ಅವನು ಏನ್ ಹೇಳ್ತಾನೆ? ಬಿಕಾಸ್ ಐ ವಾಂಟ್ ಟು ವಿನ್. ನಾನು ಗೆಲ್ಬೇಕು, ನಾನು ವಿನ್ ಆಗಬೇಕು. ಅಂಡ್ ಐ ವಾಂಟ್ ಟು ಬಿಕಮ್ ಅ ಗುಡ್ ಸ್ಪೋರ್ಟ್ಸ್ ಪರ್ಸನ್. ಐ ಆಮ್ ಅ ಗುಡ್ ಸ್ಪೋರ್ಟ್ಸ್ ಪರ್ಸನ್. ಐ ಡೋಂಟ್ ವಾಂಟ್ ಟು ಲಾಸ್ ಮೈ ಎನಿ ಮ್ಯಾಚ್. ನನ್ನ ಮ್ಯಾಚ್ ಅದನ್ನ ಡಿಫೀಟ್ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ, ನಾನು ವಿನ್ ಆಗಬೇಕು ಅಂತ ಅವನು ಹೇಳ್ತಾನೆ. ಓಕೆ, ಆಫ್ಟರ್ ದಟ್ ವಾಟ್ ಹ್ಯಾಪನ್ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಫಾರ್ ಯು ಹೋಮ್ ವರ್ಕ್ ಯು ಹ್ಯಾವ್ ಟು ರೈಟ್. So read and write one page. Read and write
read and write one page. You have to write neatly. Okay. In the next class, I will continue that lesson. Okay. Thank you.